ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಯ್ತು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಗೊತ್ತಿಲ್ಲ ಅಂದ್ರೆ ನನ್ನ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ. ಸ್ಮ್ಯಾಕ್ ಡೌನ್ ಮುಗಿದ ಮೇಲೆ ನಮ್ಮ ಸೋಲೋ ಸಿಕ್ಕೋ ಅವರು ಎಲ್ಲರಿಗೂ ಕೂಡ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಲಿಟರಲಿ ಗೈಸ್, ರೋಮನ್ ರೈನ್ಸ್ ಅವರು ಯಾವ ರೀತಿ ಶೋ ಮುಗಿದ ಮೇಲೂ ಕೂಡ ಕ್ಯಾಮ್ರಾ ಮುಂದೆ ಬಂದು ಸ್ಪೀಚ್ ನ ಕೊಡ್ತಾ ಇದ್ರು, ಅದೇ ರೀತಿ ನಮ್ಮ ಸೋಲೋ ಸಿಕ್ಕೋ ಅವರು ಕೂಡ ಹೇಳ್ತಾ ಇದ್ದಾರೆ, ಅದೆಲ್ಲದೂ ಕೂಡ ನಂದೇ, ಇದೆಲ್ಲದೂ ಕೂಡ ನಂದೇ, ಅದನ್ನ ಮತ್ತೆ ನಾನು ಬಿಲ್ಡ್ ಮಾಡ್ತೀನಿ, ಎಲ್ಲದನ್ನು ಕೂಡ ನಾನು ತಗೋತೀನಿ ಅಂತ ನಮ್ಮ ಸೋಲೋ ಸಿಕ್ಕೋ ಅವರು ಹೇಳ್ತಾ ಇದ್ದಾರೆ. ನಮ್ಮ ಟೊಂಗ ಅವರು ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಲಿಟರಲಿ ಗೈಸ್, ಇವತ್ತು ಸ್ಮ್ಯಾಕ್ ಡೌನ್ ನ ನೋಡಿದ್ಮೇಲೆ ನನಗೆಲ್ಲೋ ಓಕೆ, ಟ್ರೈಬಲ್ ಚೀಫ್ ರೀತಿ ಸೋಲೋ ಸಿಕ್ಕೋ ಅವರು ಅನ್ನಿಸ್ತಾರೆ ಅಂತ ಅನ್ನಿಸ್ತು. ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ಓಕೆ, ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದಾರೆ, ಸೋಲೋ ಸಿಕ್ಕೋ ಅವರು ಕೂಡ ಎಫರ್ಟ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತು. ಎಸ್ಪೆಷಲಿ ಬಂದ್ ಕೂಡಲೇ ಅಕ್ನಾಲೇಜ್ ಮೀ ಅನ್ನೋದಾಗಿರ್ಬೋದು, ಅಂಡ್ ಕೋಡಿ ರೋಡ್ಸ್ ನೀನ್ ಬಂದು ಇವತ್ತು ನನ್ನನ್ನು ಅಕ್ನಾಲೇಜ್ ಮಾಡು ಅನ್ನೋದಾಗಿರ್ಬೋದು, ಅಂಡ್ ರೋಮನ್ ರೈನ್ಸ್ ಅವ್ರನ್ನ ನೀವು ಯಾರು ಕೂಡ ಡಿಸರ್ವ್ ಮಾಡ್ತಿರಲಿಲ್ಲ, ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಇವತ್ತು ಇಲ್ಲಿಗೆ ಬಂದಿಲ್ಲ ಅನ್ನೋದಾಗಿರ್ಬೋದು. ಎಲ್ಲದೂ ಕೂಡ ನನಗೆ ರೋಮನ್ ರೈನ್ಸ್ ಅವರ ಮಾತುಗಳನ್ನ ನೆನಪು ಮಾಡ್ತಾ ಇತ್ತು. ಯಾವ ರೀತಿ ಸೌದಿ ಅರೇಬಿಯಾದ ಕ್ರೌಡ್ ಸ್ಯಾಮಿ ಅಂತ ಚಾಂಟ್ ಮಾಡಬೇಕಾದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಸ್ಯಾಮಿನ ನೀವು ಯಾರು ಕೂಡ ಡಿಸರ್ವ್ ಮಾಡೋದಿಲ್ಲ, ಅದಕ್ಕೋಸ್ಕರ ಸ್ಯಾಮಿ ಜೈನ್ ಇವತ್ತು ಇಲ್ಲ ಅಂತ ಪ್ರೋಮೋ ಕಟ್ ಮಾಡಿದ್ರಲ್ಲ. ಅಂಡ್ ಮುಂದೆ ಬರುವಂತಹ ಸೂಪರ್ ಸ್ಟಾರ್ಸ್ಗಳು ತನ್ನ ಚಾಲೆಂಜರ್ನ ಬಂದು ಇವತ್ತು ನನ್ನ ಅಕ್ನಾಲೇಜ್ ಮಾಡು ಅನ್ನೋರಲ್ಲ, ಅದೆಲ್ಲದೂ ಕೂಡ ಇವತ್ತು ನನಗೆ ಸೋಲೋ ಸಿಕ್ಕೋ ಅವರು ನೆನಪು ಮಾಡಿದ್ರು. ಏನೋ ಒಂದ್ ಕಡೆ ಇವತ್ತು ಸೋಲೋ ಸಿಕ್ಕೋ ಅವರು ನನ್ನನ್ನ ಆಸ್ ಟ್ರೈಬಲ್ ಚೀಫ್ ಗಿಮಿಕ್ ಅಲ್ಲಿ ಇಂಪ್ರೆಸ್ ಮಾಡಿದ್ರು ಅನ್ನೋದೇ ನನ್ನ ಪ್ರಕಾರ ಸತ್ಯ. ನಿಮಗೂ ಏನ್ ಅನಿಸ್ತು ಸೋಲೋ ಸಿಕ್ಕೋ ಅವ್ರನ್ನ ನೋಡಿ? ಅನಿಸಿಕೆನ ಕಮೆಂಟ್ ಮಾಡಿ. ನಿಜವಾಗ್ಲೂ ನಿಮಗೂ ಕೂಡ ಇಂಪ್ರೆಸ್ ಮಾಡಿದ್ರ ಟ್ರೈಬಲ್ ಚೀಫ್ ಆಗಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ಈ ಬಾರಿಯ ಸರ್ವೈವರ್ ಸೀರೀಸ್ ನಮಗೆ ನವೆಂಬರ್ 30ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ, ಅಂದ್ರೆ ಇಂಡಿಯಾದ ಜನಗಳಿಗೆ ಡಿಸೆಂಬರ್ 1ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ನ ಲಾಸ್ ಆಂಜಲಸ್ಗೆ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದಾರಂತೆ. ಅಂದ್ರೆ ರಸ್ಸಲ್ ಮೇನಿಯಾ 39 ಆಗಿತ್ತಲ್ಲ, ಲಾಸ್ ಆಂಜಲಸ್, ಅಲ್ಲಿ ನಮಗೆ ಸರ್ವೈವರ್ ಸೀರೀಸ್ ನೋಡೋದಕ್ಕೆ ಸಿಗುತ್ತಂತೆ. ಬಟ್ ಸೋಫೈ ಸ್ಟೇಡಿಯಂ ಅಲ್ಲ ಗೈಸ್, ಸೋಫೈ ಸ್ಟೇಡಿಯಂ ನ ಪಕ್ಕದಲ್ಲೇ ಒಂದು ಹೊಸ ಡೋಮ್ ಓಪನ್ ಆಗ್ತಾ ಇದೆ ಅಂತೆ, ಇನ್ಸ್ಟಿಟ್ಯೂಟ್ ಡೋಮ್ ಅಂತ. ಅಂಡ್ ಆ ಒಂದು ಡೋಮ್ ನ ಓಪನ್ ಕೂಡ ಆದಷ್ಟು ಬೇಗ ಆಗುತ್ತಂತೆ. ಅಂಡ್ ಆ ಒಂದು ಡೋಮ್ ಅಲ್ಲೇ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ನ ನಡೆಸಬೇಕು ಅಂತ ಪ್ಲಾನ್ ನ ಮಾಡ್ತಾ ಇದ್ರಂತೆ. ಹಾಗೆ ಡಿಸ್ಕಷನ್ ಗಳು ಕೂಡ ನಡೀತಾ ಇದೆಯಂತೆ. ಲಿಟರಲಿ ಗೈಸ್, ಈ ರೀತಿ ಏನಾದ್ರೂ ಆದ್ರೆ ಸಖತ್ತಾಗಿರುತ್ತೆ. ಹೊಸ ಡೋಮು, ಅದರಲ್ಲಿ ಸರ್ವೈವರ್ ಸೀರೀಸ್ ವಾರ್ ಗೇಮು, ಅದರಲ್ಲೂ ಕೂಡ ಏನಾದರೂ ಸರ್ಪ್ರೈಸ್ ರಿಟರ್ನ್ಗಳಾದ್ರೆ ಇನ್ನೂ ಕೂಡ ಸಖತ್ತಾಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಡಬ್ಲ್ಯೂ ನ ಫ್ಯೂಚರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ಬ್ರಾನ್ ಬ್ರೇಕರ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಇಟ್ಕೊಂಡಿದ್ದಾರೆ. ಲಿಟರಲಿ ಗೈಸ್, ಸಖತ್ತು ಸೂಟ್ ಆಗ್ತಾ ಇದೆ. ರೀಸೆಂಟ್ ಆಗಿ ಅವರು ಒಂದು ಗೇಮ್ ನ ನೋಡೋದಕ್ಕೆ ಹೋಗಿರ್ತಾರೆ, ಡಬ್ಲ್ಯೂ ನ ಪ್ರೆಸೆಂಟ್ ಮಾಡೋದಕ್ಕೆ ಆ ಒಂದು ಗೇಮ್ ಅಲ್ಲಿ. ಅಂಡ್ ಆಗ ಈ ಒಂದು ಫೋಟೋ ಹೊರಗಡೆ ಬಂದಿದೆ. ಲಿಟರಲಿ ಗೈಸ್, ತುಂಬಾನೇ ಸೂಟ್ ಆಗ್ತಾ ಇದೆ. ಅಂಡ್ ಇದರಿಂದನೇ ನಾವು ಹೇಳ್ಬಹುದು ಫ್ಯೂಚರ್ ಡಬ್ಲ್ಯೂ ಚಾಂಪಿಯನ್ ಅಂತ. ಲಿಟರಲಿ ಸಖತ್ ಪೊಟೆನ್ಷಿಯಲ್ ಇದೆ ನಮ್ಮ ಬ್ರಾನ್ ಬ್ರೇಕರ್ ಅವರ ಮೇಲೆ. ಅಂಡ್ ಈಗ ನನಗಂತೂ ಬ್ರಾನ್ ಬ್ರೇಕರ್ ಆಗಿ ಜಾಕೋಬ್ ಫೋಟೋನ ನೋಡ್ತಾ ಇದ್ರೆ ನಿಜವಾಗ್ಲೂ ಡಬ್ಲ್ಯೂ ಅವರು ಇವ್ರನ್ನ ಡಬ್ಲ್ಯೂ ಫ್ಯೂಚರ್ ಆಗಿ ಡಬ್ಲ್ಯೂ ಫೇಸ್ ಆಗಿ ಹೀಲ್ ಆಗಿ ಬುಕ್ ಮಾಡ್ತಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ನಮ್ಮ ಬ್ರಾನ್ ಬ್ರೇಕರ್ ಅವರು ಒಂದು ಕಡೆ ಡಬ್ಲ್ಯೂ ಫೇಸ್ ಆದ್ರೆ, ನಮ್ಮ ಜಾಕೋಬ್ ಫೋಟೋ ಅವರು ಒಂದು ಕಡೆ ಡಬ್ಲ್ಯೂ ಹೀಲ್ ಆಗಿ ನಮಗೆ ಫ್ಯೂಚರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ಪೋಸ್ಟರ್ ಬಗ್ಗೆ. ಇನ್ನೇನು 3 ವಾರ ಆದ್ಮೇಲೆ ನಮಗೆ ಸಮ್ಮರ್ ಸ್ಲಾಮ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಸಮ್ಮರ್ ಸ್ಲಾಮ್ ನ ಅಫಿಷಿಯಲ್ ಪೋಸ್ಟರ್ ಕೂಡ ಡಬ್ಲ್ಯೂ ಅವರು ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ಒಂದು ಪೋಸ್ಟರ್ ಅಲ್ಲಿ ನಮಗೆ ಬ್ಲಡ್ ಲೈನ್ ನೋಡೋದಕ್ಕೆ ಸಿಗ್ತಾ ಇದೆ. ಯಾವ ರೀತಿ ಸ್ವಾಗ್ ಅಲ್ಲಿ ಎಲ್ಲರೂ ಕೂಡ ಒಂದು ಕಾರಲ್ಲಿ ಕೂತ್ಕೊಂಡಿದ್ದಾರೆ ನೋಡ್ತಾ ಇರಬಹುದು ಗೈಸ್. ಲಿಟರಲಿ ನನಗಂತೂ ಈ ಒಂದು ಪೋಸ್ಟರ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ಸ್ವಲ್ಪ ಜನಕ್ಕೆ ಇದೊಂದು ಪೋಸ್ಟರ್ ಮೀಮ್ ಮೆಟೀರಿಯಲ್ ಆಗೋ ಕೂಡ ಕನ್ವರ್ಟ್ ಆಗಿದೆ. ಯಾವ್ಯಾವ ರೀತಿ ಎಡಿಟ್ ಗಳನ್ನ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಬರ್ಗರ್ ಮುಂದೆ ಕೂತ್ಕೊಂಡಿರೋ ರೀತಿ ಎಲ್ಲ ಎಡಿಟ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಗೈಸ್, ಆನೆಸ್ಟ್ ಆಗಿ ಹೇಳ್ಬೇಕು, ಪೋಸ್ಟರ್ ಮಾತ್ರ ಸಖತ್ತಾಗಿ ರಾ ಆಗಿ ಕಾಣಿಸ್ತಾ ಇದೆ. ಅಂಡ್ ಬ್ಲಡ್ ಲೈನ್ ಗೋಸ್ಕರನೇ ಡಬ್ಲ್ಯೂ ಅವರು ಡೆಡಿಕೇಟೆಡ್ ಆಗಿ ಈ ಒಂದು ಪೋಸ್ಟರ್ ನ ರೆಡಿ ಮಾಡಿದ್ದಾರೆ. ಸೊ ಹಿಂದೆ ರೋಮನ್ ರೈನ್ಸ್ ಅವರು ಕೂಡ ಟ್ರೈಬಲ್ ಚೀಫ್ ಆಗಿದ್ದಾಗ ಯಾವ್ಯಾವ ರೀತಿ ಅವ್ರಿಗೋಸ್ಕರನೇ ಒಂದು ಡೆಡಿಕೇಟೆಡ್ ಪೋಸ್ಟರ್, ಅವರ ಬ್ಲಡ್ ಲೈನ್ ಗೋಸ್ಕರನೇ ಡೆಡಿಕೇಟೆಡ್ ಪೋಸ್ಟರ್ ಬರ್ತಾ ಇತ್ತು. ಈಗ ಅದೇ ರೀತಿ ಸೋಲೋ ಸಿಕ್ಕೋ ಅವರು ಟ್ರೈಬಲ್ ಚೀಫ್ ಆಗಿರೋದ್ರಿಂದ ಸೋಲೋ ಸಿಕ್ಕೋ ಹಾಗೆ ಅವರ ಬ್ಲಡ್ ಲೈನ್ ಗೋಸ್ಕರನೇ ಒಂದು ಡೆಡಿಕೇಟೆಡ್ ಪೋಸ್ಟರ್ ಬರ್ತಾ ಇದೆ. ಅಂಡ್ ಪೋಸ್ಟರ್ ಕೂಡ ಅಮೇಜಿಂಗ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ಬಗ್ಗೆ. ಸ್ಮ್ಯಾಕ್ ಡೌನ್ ಎಂಡಿಂಗ್ ಅಲ್ಲಿ ಏನಾಯ್ತು ಅಂತ ನಿಮಗೆ ಗೊತ್ತೇ ಇರಬಹುದು. ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕಟ್ ಹಾಕಿ ಕೋಡಿ ರೋಡ್ಸ್ ಅವರ ಎದುರುಗಡೆನೆ ಬ್ಲಡ್ ಲೈನು ರ್ಯಾಂಡಿ ಆರ್ಟನ್ ಅವ್ರನ್ನ ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡಾಕ್ತು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಆ ಒಂದು ಟೈಮ್ ಅಲ್ಲಿ ಏನು ಕೂಡ ಮಾಡೋದಕ್ಕೆ ಆಗ್ಲಿಲ್ಲ. ಸೊ ಸ್ಮ್ಯಾಕ್ ಡೌನ್ ಎಲ್ಲದೂ ಕೂಡ ಮುಗಿದ್ಮೇಲೆ ಡಬ್ಲ್ಯೂ ಅವರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ನಮ್ಮ ರ್ಯಾಂಡಿ ಆರ್ಟನ್ ಅವ್ರನ್ನ ಕೋಡಿ ರೋಡ್ಸ್ ಅವರು ಎಬ್ಬಿಸ್ತಾ ಇದ್ದಾರೆ, ಅವರ ಯೋಗಕ್ಷೇಮನ ವಿಚಾರಿಸ್ಕೊತಾ ಇದ್ದಾರೆ. ಅಂಡ್ ನಮ್ಮ ರ್ಯಾಂಡಿ ಆರ್ಟನ್ ಅವರ ಹೆಗ್ಲ ಮೇಲೆ ಕೈ ಹಾಕೊಂಡು
ನಮ್ಮ ರ್ಯಾಂಡಿ ಓರ್ಟನ್ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ನಮ್ಮ ರ್ಯಾಂಡಿ ಓರ್ಟನ್ ಅವರು ಆ ಒಂದು ಅಟ್ಯಾಕ್ ಏನಿದೆ ಅದನ್ನ ಸಖತ್ತಾಗಿ ಸೆಲ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಪ್ರಾಬಬ್ಲಿ ನೋಡಿದ್ರೆ ರ್ಯಾಂಡಿ ಓರ್ಟನ್ ಅವರಿಗೆ ಸ್ವಲ್ಪ ದಿನ ಡಬ್ಲ್ಯೂ ಅವರು ಬ್ರೇಕ್ ಕೊಡಬಹುದು. ಇನ್ನ ಮುಂದಿನ ವಾರ ಸ್ಮ್ಯಾಕ್ ಡೌನ್ ಅಲ್ಲಿ ರ್ಯಾಂಡಿ ಓರ್ಟನ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ. ಯಾಕಂದ್ರೆ ಇಷ್ಟು ಅಟ್ಯಾಕ್ ಆದ್ಮೇಲೆ ಅವ್ರನ್ನ ಡಬ್ಲ್ಯೂ ಅವರು ಟೆಲಿವಿಷನ್ ಇಂದ ಆಫ್ ಇಡಬಹುದು. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸದ್ಯಕ್ಕೆ ಸೀರಿಯಸ್ ಆಗಿ ಏನ್ ಇಂಜುರಿ ಆಗಿಲ್ಲ. ಡಬ್ಲ್ಯೂ ಅವರು ಸ್ಟೋರಿ ಲೈನ್ ವೈಸ್ ಅಲ್ಲಿ ಈ ರೀತಿ ತೋರಿಸ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಮನಿ ಇನ್ ದ ಬ್ಯಾಂಕ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ತಮ್ಮ ಒಂದು ರಿಟೈರ್ಮೆಂಟ್ ಟೂರ್ ನ ಅನೌನ್ಸ್ ಮಾಡ್ತಾರೆ. ನಮ್ಮನ್ನೆಲ್ಲರನ್ನು ಕೂಡ ಬೇಜಾರ್ ಮಾಡ್ತಾರೆ. ಸೊ ನಮ್ಮನ್ನೆಲ್ಲರನ್ನು ಕೂಡ ಬೇಜಾರ್ ಮಾಡಿ ನಮ್ಮ ಜಾನ್ ಸಿನಾ ಅವರು ಆರಾಮಾಗಿ ಬಾಂಗ್ಡಾಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಎಸ್, ಗೊತ್ತೇ ಇರುತ್ತೆ, ನಮ್ಮ ಮುಖೇಶ್ ಅಂಬಾನಿ ಅವರ ಮಗನ ಮದುವೆ ಈಗಾಗಲೇ ನಡೀತಾ ಇದೆ. ತುಂಬಾ ಕಡೆ ಎಂಗೇಜ್ಮೆಂಟ್ಗಳನ್ನ ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನ ಮಾಡ್ತಾ ಇದ್ದಾರೆ. ಜಿಯೋ ಕಂಪ್ನಿ ಜಿಯೋ ಪ್ರೈಸ್ನು ಕೂಡ ಹೆಚ್ಚಳ ಮಾಡಿ ನಮ್ಮ ದುಡ್ಡಲ್ಲಿ ಅವನು ತನ್ನ ಮಗನ ಮದುವೆ ಮಾಡ್ಕೋತಾ ಇದ್ದಾನೆ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮುಂದೆ ಯಾವಾಗಲಾದ್ರು. ನನ್ನ ಚಾನಲ್ ಅದಕ್ಕೋಸ್ಕರ ಡೆಡಿಕೇಟೆಡೇ ಇಲ್ಲ. ಏನೇ ಆಗಲಿ, ಮದುವೆ ಅಂತೂ ಆಗ್ತಾ ಇದೆ. ಆ್ಯಂಡ್ ದೇಶದ ಅತ್ಯಂತ ದೊಡ್ಡ ಶ್ರೀಮಂತನ ಮಗನ ಮದುವೆ, ಅಷ್ಟು ಖರ್ಚು ಮಾಡ್ತಾ ಇದ್ರೆ ಹೇಗೆ ಅಲ್ವಾ? ಬಟ್ ಜಿಯೋ ಸಿಮ್ಮಿಂದು ಯಾಕೆ ರೀಚಾರ್ಜ್ ಜಾಸ್ತಿ ಮಾಡಬೇಕಾಗಿತ್ತು? 180 ರೂಪಾಯಿ ಕೊಟ್ಟು ನೆಟ್ ಹಾಕಿಸ್ಕೊತಾ ಇದ್ದೆ. ಇದನ್ನು 220 ರೂಪಾಯಿ ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕು ನಾವೆಲ್ಲರೂ ಕೂಡ? ಸೊ ಬಿಟಾಕಿ ಅದನ್ನ. ಸೊ ಆ ಒಂದು ಮದುವೆಗೆ ಈಗ ನಮ್ಮ ಜಾನ್ ಸಿನಾ ಅವರು ಕೂಡ ಹೋಗಿದ್ದಾರೆ. ನಮ್ಮ ಜಾನ್ ಸಿನಾ ಅವ್ರನ್ನಂತೂ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಖತ್ತಾಗಿ ಅವರು ಇಂಡಿಯನ್ ಲುಕ್ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಅಂಡ್ ಬಾಂಗ್ಡಾಗೆ ಅವರು ಯು ಕ್ಯಾನ್ ಸಿ ಮಿ ಸ್ಟೆಪ್ ಕೂಡ ಆಗ್ತಾ ಇದ್ದಾರೆ. ಲಿಟ್ರಲಿ ಗೈಸ್, ಅದನ್ನೆಲ್ಲದನ್ನು ಕೂಡ ನಾನು ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಫ್ಯಾನ್ಸ್ ಕೂಡ ಸೀನಾ 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 ಅಂತ ಕಿರ್ಚಾಡ್ತಾ ಇದ್ದಾರೆ. ಏನೇ ಆಗಲಿ, ಇಂಡಿಯಾಗೆ ಬಂದು ನಮ್ಮ ಜಾನ್ ಸಿನಾ ಅವರು ಎಂಜಾಯ್ ಮಾಡಿದ್ದಾರೆ. ಇಂಡಿಯನ್ ಕಲ್ಚರ್ನ ಎಂಜಾಯ್ ಮಾಡಿದ್ದಾರೆ. ಇಂಡಿಯನ್ ಫುಡ್ನ ನಮ್ಮ ಜಾನ್ ಸಿನಾ ಅವರು ಎಂಜಾಯ್ ಮಾಡಿದ್ದಾರೆ. ದೇಶದ ಅತ್ಯಂತ ದೊಡ್ಡ ಶ್ರೀಮಂತನ ಮನೆಯ ಊಟ ಯಾವ ರೀತಿ ಇರ್ಬೋದು ಅಂತ ನಾವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂಡ್ ಅದನ್ನೆಲ್ಲದನ್ನು ಕೂಡ ನಮ್ಮ ಜಾನ್ ಸಿನಾ ಅವರು ಎಂಜಾಯ್ ಮಾಡಿದ್ದಾರೆ. ಸೊ ಗೈಸ್, ಇದೇ ರೀತಿ ಎಂಜಾಯ್ ಮಾಡ್ತಾ ಇರಲಿ. ಅವರ ರಿಟೈರ್ಮೆಂಟ್ ಟೂರ್ನು ಕೂಡ ನಮ್ಮ ಜಾನ್ ಸಿನಾ ಅವರು ಇದೇ ರೀತಿ ಎಂಜಾಯ್ ಮಾಡಲಿ. ಆ ಒಂದು ರಿಟೈರ್ಮೆಂಟ್ ಟೂರಲ್ಲಿ ಅವರಿಗೆ ಡಬ್ಲ್ಯೂ ಏನಾದರೂ ಚಾಂಪಿಯನ್ಶಿಪ್ನ ಗೆಲ್ಸಿದ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ.